ಹಾಯ್ ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದಿಸ್ ಚಾನಲ್ ಸಂಧ್ಯಾ ಕ್ರಿಯೇಷನ್ಸ್. ಇವತ್ತು ಹೇಳ್ಕೊಡ್ತಿರೋದು ತ್ರಿಬಲ್ ಕಂಬ. ಅದಕ್ಕೆ ಈ ಥರ ಬಾರ್ಡರ್ ಆದ್ರೂ ತಗೋಬೋದು, ಲೇಸ್ ಆದ್ರೂ ತಗೋಬೋದು, ಅಥವಾ ಜಿಗ್ಜಾಗ್ ಮಾಡಿರೋ ಸೀರೆನಾದ್ರೂ ತಗೋಬೋದು, ಅಥವಾ ಸೀರೆ ಫಾಲ್ಸ್ ಆದ್ರೂ ತಗೋಬೋದು. ಆರೆಳೆ ದಾರ ಹೇಗೆ ತಗೊಳ್ಳೋದು ಅಂತ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್, ನೋಡ್ಕೊಂಬನ್ನಿ. ನೀಡಲ್ 0.75 mm, ತುಲಿಪ್ ಜಪಾನ್ದು 11 ಆದರೂ ಆಗುತ್ತೆ ಫ್ರೆಂಡ್ಸ್. ಈಗ 6 ಎಳೆ ದಾರಗೆ ನಾಟ್ ಹಾಕ್ಕೊಂಡು ಆ ನಾಟು ಬಟ್ಟೆ ಬ್ಯಾಕ್ ಸೈಡ್ ಬರಬೇಕು, ಆ ಥರ ಇಟ್ಕೊಳ್ಳಿ. ಹಾಗೆ ನೀಡಲ್ಲು ತುಲಿಪ್ ಜಪಾನ್ ಅನ್ನೋದು ನಿಮ್ಮ ಮುಂದೆ ಬರಬೇಕು, ನಿಮ್ಮ ಸೈಡ್ ಬರಬೇಕು. ಆ ಹುಕ್ಕು ನಿಮ್ಮ ಸೈಡ್ ಇರಬೇಕು, ಆಗಿದ್ರೆ ಮಾತ್ರ ಹಾಕೋದಿಕ್ಕಾಗೋದು. ಈಗ ಬಟ್ಟೆಗೆ ನೀಡಲ್ ಹಾಕಿ ದಾರ ಅಂತಂದು ಈಗ ಒಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ದಾದಮೇಲೆ 2 ಚೈನ್ಸ್ ಹಾಕೊಳ್ಳಿ. 1 2 2 ಚೈನ್ಸ್ ಆದಮೇಲೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೋಬೇಕು. 1 2 2 ಟೈಮ್ಸ್ ದಾರ ಸುತ್ಕೊಂಡು ಆ ಕಂಬ ಪಕ್ಕನೆ ಹೋಗಿ ನೀಡಲ್ ಹಾಕಿ ದಾರ ಅಂತಂದು ಈಗ ನೀಡಲ್ ಮೇಲೆ 4 ದಾರ ಇದೆ. ಆ 4 ದಾರದಲ್ಲಿ ಮೊದಲಿಗೆ 2 ದಾರ ಸೇರಿಸಿ 1 ಮಾಡ್ಕೋಬೇಕು. ಫಸ್ಟ್ನೇ ಕಂಬ, ಆಮೇಲೆ ಈಗ ನೀಡಲ್ ಮೇಲೆ 3 ದಾರ ಇದೆ, 3 ದಾರದಲ್ಲಿ ಮತ್ತೆ 2 ದಾರ ಸೇರಿಸಿ 1 ಮಾಡ್ಕೋಬೇಕು. ಈಗ 2 ದಾರ ಇದೆಯಲ್ಲ, 2 ದಾರ ಸೇರಿಸಿ 1 ಮಾಡ್ಕೋಬೇಕು. ಇದು ತ್ರಿಬಲ್ ಕಂಬ ಫ್ರೆಂಡ್ಸ್. ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೋಬೇಕು. ಕಂಬ ಪಕ್ಕನೆ ಹೋಗಿ ನೀಡಲ್ ಹಾಕಿ ದಾರ ತಂದು 2 ದಾರ ಸೇರಿಸಿ 1 ಮಾಡ್ಕೊಳ್ಳಿ. ಈಗ ನೀಡಲ್ ಮೇಲೆ 3 ದಾರ ಇದೆ, ಮತ್ತೆ 2 ದಾರ ಸೇರಿಸಿ 1 ಮಾಡ್ಕೊಳ್ಳಿ. 1 ಮಾಡಿಕೊಂಡ್ರೆ ಈಗ 2 ದಾರ ಉಳಿಯುತ್ತೆ ನೀಡಲ್ ಮೇಲೆ, ಮತ್ತೆ 2 ದಾರ ಸೇರಿಸಿ 1 ಮಾಡ್ಕೊಳ್ಳಿ. ತ್ರಿಬಲ್ ಕಂಬ ಆಯಿತು. ಇದೇ ಥರ ನಿಧಾನವಾಗಿ ಹಾಕ್ಕೊಂಡೋಗಿ ಫ್ರೆಂಡ್ಸ್, ಬರುತ್ತೆ. ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೋಬೇಕು. ಕಂಬ ಪಕ್ಕನೆ ಹೋಗಿ ನೀಡಲ್ ಹಾಕಿ ದಾರ ತಂದು ಈಗ ನೀಡಲ್ ಮೇಲೆ 4 ದಾರ ಇದೆ, ಆ 4 ದಾರದಲ್ಲಿ ಮೊದಲಿಗೆ 2 ದಾರ ಸೇರಿಸಿ 1 ಮಾಡ್ಕೋಬೇಕು. ಈಗ 3 ದಾರ ಇದೆ, ಮೊದಲಿಗೆ ಮತ್ತೆ 2 ದಾರ ಸೇರಿಸಿ 1 ಮಾಡ್ಕೋಬೇಕು. ಈಗ 2 ದಾರ ಸೇರಿಸಿ 1 ಮಾಡ್ಕೋಬೇಕು. ತ್ರಿಬಲ್ ಕಂಬ ಇಷ್ಟೇ ಫ್ರೆಂಡ್ಸ್. 4 ಕಂಬ ಆಗಿದೆ. ಈಗ 3 ಚೈನ್ ಹಾಕ್ಕೊಳ್ತಿದ್ದೀನಿ. 1 2 3 ಚೈನ್ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೋಬೇಕು. ಆ ಮೆಜರ್ಮೆಂಟು, ಆ ಚೈನ್ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ನೀಡಲ್ ಹಾಕಬೇಕು. ಗ್ಯಾಪ್ ನೋಡ್ಕೊಂಡು ನೀಡಲ್ ಹಾಕಿ ದಾರ ತಂದು ಮತ್ತೆ ಆ್ಯಸ್ ಇಟ್ ಈಸ್ ಅದೇ ಥರನೇ 2 ದಾರ ಸೇರಿಸಿ 1 ಮಾಡ್ಕೊಳ್ಳಿ. ಈಗ 3 ದಾರಗಳಿದೆ, ಮತ್ತೆ 2 ದಾರ ಸೇರಿಸಿ 1 ಮಾಡಿ ಲಾಸ್ಟಿಗೆ ಮತ್ತೆ 2 ದಾರ ಸೇರಿಸಿ 1 ಮಾಡ್ಕೊಳ್ಳಿ ಫ್ರೆಂಡ್ಸ್. ತ್ರಿಬಲ್ ಕಂಬ. ಇದೇ ಥರ ಎಷ್ಟು ಕಂಬಗಳು ಬೇಕು ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡು ಹಾಕ್ಕೊಂಡೋಗಿ ಫ್ರೆಂಡ್ಸ್. ಈಗ ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೋಬೇಕು. ಪಕ್ಕನೆ ಹೋಗಿ ನೀಡಲ್ ಹಾಕಿ ದಾರ ತಂದು ಈಗ ನೀಡಲ್ ಮೇಲೆ 4 ದಾರ ಇದೆ, ಮೊದಲಿಗೆ 2 ದಾರ ಸೇರಿಸಿ 1 ಮಾಡ್ಕೊಳ್ಳಿ. ಆಮೇಲೆ ಇನ್ನೆರಡು ದಾರ ಸೇರಿಸಿ 1 ಮಾಡ್ಕೊಳ್ಳಿ. ಲಾಸ್ಟಿಗೆ ಇನ್ನೆರಡು ದಾರ ಸೇರಿ 1 ಮಾಡ್ಕೊಳ್ಳಿ. ತ್ರಿಬಲ್ ಕಂಬ ಆಯಿತು ನೋಡಿ. ಆ ಥರ ಇನ್ನೆರಡು ದಾರ ಸೇರಿಸಿ 1 ಮಾಡ್ಕೊಳ್ಳಿ. ಈಗ ಲಾಸ್ಟಲ್ಲಿ ಎಂಡ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಮೊದಲಿಗೆ 3 ಚೈನ್ಸ್ ಹಾಕ್ಕೊಳ್ಳಿ. 1 2 3 3 ಚೈನ್ಸ್ ಆದರೂ ಆಯಿತು, 2 ಚೈನ್ಸ್ ಆದರೂ ಆಯಿತು. ಸ್ವಲ್ಪ ನೀಡಲಿಂದ ಮೇಲೆ ದಾರನ ಎಳ್ಕೊಳ್ಳಿ. ಎಳ್ಕೊಂಡು ಸೀಸರ್ ತೊಗೊಂಡು ಸ್ವಲ್ಪ ಕಟ್ ಮಾಡ್ಕೊಳ್ಳಿ. 6 ದಾರ ಕಟ್ ಮಾಡಿಕೊಂಡು ನೀಡಲಿಂದ ದಾರನ ಮೇಲೆತ್ತಿ. ಎತ್ತಿ ಈಗ ಸ್ವಲ್ಪ ದಾರ ಇಟ್ಕೊಂಡು ಟೈ ಮಾಡ್ಕೊಳ್ಳಿ. ನಾಟ್ ಹಾಕ್ಕೊಳ್ಳಿ ಫ್ರೆಂಡ್ಸ್, ನಾಟ್ ಥರ ಆಗುತ್ತೆ. ಬ್ಯಾಕ್ ಸೈಡು ಫ್ಯಾಬ್ರಿಕ್ ಗಮ್ ಹಾಕಿ ಅಂಟಿಸ್ಕೊಬಿಡಿ ಫ್ರೆಂಡ್ಸ್. ಫ್ಯಾಬ್ರಿಕ್ ಗಮ್ ಹಾಕಿ ಅಂಟಿಸ್ಕೊಂಡು ಎಕ್ಸ್ಟ್ರಾ ದಾರಸ್ ಏನಿರುತ್ತೆ ಆ ಎಕ್ಸ್ಟ್ರಾ ದಾರನ ಕಟ್ ಮಾಡ್ಕೊಳ್ಳಿ.
ನೋಡಿ ಫ್ರೆಂಡ್ಸ್, ತ್ರಿಬಲ್ ಕಂಬ ಈ ಥರ ಬರುತ್ತೆ. ಅಲ್ಲಿ 3 ಚೈನ್ಸ್ ಹಾಕಿರ್ತೀವಲ್ಲ, ಅಲ್ಲಿ ಕುಚ್ಚುಗಳು ಬರುತ್ತೆ. ಅದನ್ನು ಹೇಗೆ ಮಾಡೋದು ಅಂತ ಮುಂದಿನ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನೋಡಿ ಈ ಥರ ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ ಫ್ರೆಂಡ್ಸ್, ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಹೊಸೊಬ್ಬರು ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.